ಓಕೆ, ಇದು ಮಾಡಲ್ ಪೇಪರ್ 3 ಫಸ್ಟ್ ಪಿ ಸಿ ಎಮ್ ಸಿ ಕ್ಯೂನ ಡಿಸ್ಕಸ್ ಮಾಡ್ತಾ ಇದ್ದಾನೆ. ಈಗ ಮಾಡಲ್ ಪೇಪರ್ 3ನಲ್ಲಿ ಅಪ್ ಟು 15 ಎಮ್ ಸಿ ಕ್ಯೂ ಕಂಪ್ಲೀಟ್ ಆಗಿದೆ. ಪಾರ್ಟ್ ಎನಲ್ಲಿ ಸೆಕೆಂಡ್ ಪಾರ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದೋಸ್ ಗಿವನ್ ಇನ್ ದ ಬ್ರಾಕೆಟ್. ಆನ್ಸರನ್ನು ಅವರೇ ಕೊಟ್ಟಿರ್ತಾರೆ. 16th ಒನ್, ಇಫ್ ಸೆಟ್ ಎ ಈಸ್ ಈಕ್ವಲ್ ಟು 2, 4, 6, 8 ಆ್ಯಂಡ್ ಸೆಟ್ ಬಿ 6, 8, 10, then n of a minus b is equal to n of a minus b is equal to. First, to find out a minus b set. What is the definition of a minus b? All the elements in a which are not in b. a ನಲ್ಲಿರ್ತಕ್ಕಂಥ ಎಲಿಮೆಂಟ್ಸು b ನಲ್ಲಿರಬಾರ್ದು. 2 ಸೆಟ್ b ನಲ್ಲಿಲ್ಲ, ರೈಟ್ ಇನ್ a minus b. 4 is not in b, right 4. 6 belongs to the set b. 8 is also belongs to set b. Only 2, 4 belongs to a minus b. Now number of elements in a minus b 1, 2. Number of a minus b set a minus b ಇರತಕ್ಕಂಥ ಎಲಿಮೆಂಟ್ಸು 2, 1 ಮತ್ತು 2. ಅಲ್ಲಿಗೆ ನಿಮ್ಮ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ 2 is the answer. 2 is the answer. 17th one, if ಇನ್ಇಕ್ವಾಲಿಟಿಗೆ ರಿಲೇಟೆಡ್ ಆಗಿರೋದು 5x minus 3 less than 3x plus 1 when x is a natural number. X is a natural number. The number of values of x is, if 5x minus 3 ಅಂದರೆ 5x minus 3 less than 3x plus 1 when x is a natural number, the number of values of x is. ಸಾಲ್ವ್ ಮಾಡಬೇಕು. 5x minus 3 less than 3x plus 1, ಇದನ್ನು ಲೆಫ್ಟಿಗೆ ತರ್ತೇನೆ, ಇದು ರೈಟಿಗೆ ತೊಗೊಂಡೋಗ್ತೇನೆ. 5x 3x ಲೆಫ್ಟಿಗೆ ಬಂದರೆ ಮೈನಸ್ 3x, ಮೈನಸ್ 3 ರೈಟ್ಗೆ ಹೋದರೆ 1 plus 3, 5x minus 3x ಅಂದರೆ 2x, 1 plus 3 4, ಡಿವೈಡ್ ಆನ್ ಬೋತ್ ಸೈಡ್ ಬೈ 2, x 2 by 2 ಕ್ಯಾನ್ಸಲ್ ಆಗುತ್ತೆ, 1 ಉಳಿಯುತ್ತೆ, 4 by 2 2, x less than 2, x less than 2 ಅಂದಾಗ 0, 1, 2, 3, minus 1, minus 2, minus 3, here plus infinity, here minus infinity. ಇಲ್ಲಿ ಕಂಡೀಷನ್ x ಲೆಸ್ ದ್ಯಾನ್ 2 ಅಂದರೆ here ಲೆಫ್ಟ್ ಸೈಡ್ ಬರ್ತಕ್ಕಂಥ ನ್ಯಾಚುರಲ್ ನಂಬರ್ ಯಾವುವು? ಈಗ ನಾವು x ಲೆಸ್ ದ್ಯಾನ್ 2 ಅಂದರೆ 1, 0, -1, -2, -3 ಎಲ್ಲ ಬರೀಬೋದು. ಬಟ್ ಪರ್ಟಿಕ್ಯುಲರ್ ಆಗಿ ಅವರು ನ್ಯಾಚುರಲ್ ನಂಬರ್ ಅಂತ ಕೇಳಿರೋದ್ರಿಂದ 2 ಒಳಗಡೆ ಬರ್ತಕ್ಕಂಥ ಲೆಫ್ಟ್ ಸೈಡ್ ಬರ್ತಕ್ಕಂಥ ನ್ಯಾಚುರಲ್ ನಂಬರ್ ಯಾವುವು? 2 ತಗೊಳಂಗಿಲ್ಲ, ಯಾಕೆಂದರೆ ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಅಂತ ಇರೋದ್ರಿಂದ 2 ಓಪನ್ ಇಂಟರ್ವಲ್, 2 ತಗೊಳಕ್ಕೆ ಹೋಗಬಾರ್ದು. 2 ಒಳಗಡೆ ಬರ್ತಕ್ಕಂಥವು ಲೆಫ್ಟ್ ಸೈಡ್ ಬರ್ತಕ್ಕಂಥ ನ್ಯಾಚುರಲ್ ನಂಬರ್ x is equal to only 1. 0 is not a natural number. Negative values are not natural number. ಅಲ್ಲಿಗೆ x value is 1. Answer is 1. ನೆಕ್ಸ್ಟ್ 18th ಆಲ್ರೆಡಿ ರಿಪೀಟ್ ಆಗಿದೆ ಪ್ರೀವಿಯಸ್ ವಿಡಿಯೋದಲ್ಲಿ. 15C3R is equal to 15C3 plus R. ದೆನ್ R is R ವ್ಯಾಲ್ಯೂ. ಇದು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿದೆ. ಯಾರು ಎಲ್ಲ ವಿಡಿಯೋಗಳನ್ನು ಫಾಲೋ ಮಾಡ್ತಾಯಿದ್ರೆ ಇನ್ನೆಷ್ಟೇ ಮಾಡಲ್ ಪೇಪರ್ ಮಾಡಲಿ, 10 ಮಾಡಲ್ ಪೇಪರ್ ಮಾಡಿರೂ ಆಲ್ರೆಡಿ ಕೆಲವು ಕ್ವಶನ್ಸ್ ರಿಪೀಟ್ ಆಗ್ತಾ ಇರುತ್ತೆ. ವಿಡಿಯೋಗಳನ್ನು ಫಾಲೋ ಮಾಡಿ. 18th ಆಲ್ರೆಡಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ 19ನೇ ಕ್ವಶನ್ನು, ದ ವ್ಯಾಲ್ಯೂ ಆಫ್ ಕೆ, ದ ವ್ಯಾಲ್ಯೂಸ್ ಆಫ್ ಕೆ ಫಾರ್ ವಿಚ್ the line k minus 5 into x, k minus 5 into x minus of 4 minus k square into y plus k square minus 7k plus 6 is equal to 0 is parallel. ಕಂಡೀಷನ್ಸ್ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಪ್ಯಾರಲಲ್ ಟು ದ y axis is, ನೋಡಿ, the values of k for which the line k minus 5 into x minus of 4 minus k square into y
plus k square minus 7k plus 6 is equal to 0 is parallel to y axis is. ಎಕ್ಸಾಮ್ಗೆ ಈ ಕ್ವಶನ್ಸಲ್ಲಿ ವೈ ಆ್ಯಕ್ಸಿಸ್ ಕೇಳಿದ್ದಾರೆ, ಎಕ್ಸ್ ಆ್ಯಕ್ಸ್ ಕೇಳ್ಬೋದು, ಪಾಸಿಂಗ್ ಥ್ರೂ ಆರಿಜಿನ್ ಅಂತ ಕೇಳ್ಬೋದು, ಕ್ವಶನ್ನು ಡಿಫ್ರೆಂಟ್ ವೇನಲ್ಲಿ ಕೇಳ್ಬೋದು. ನೋಡಿ ಕೊಟ್ಟಿರ್ತಕ್ಕಂಥ ಲೈನು k minus 5 into x minus of 4 minus k square into y plus k square minus 7k plus 6 is equal to 0 is the standard equation of a line form. ನಿಮಗೆ ಕೊಟ್ಟಿರ್ತಕ್ಕಂಥ ಈಕ್ವೇಷನ್ನು ax plus by plus c is equal to 0 ಫಾರ್ಮಲ್ಲಿದೆ. The coefficient of x is the value of a is equal to how much? K minus 5. What is the value of b? Coefficient of y value minus of 4 minus k square. What is the value of c? ಇದು ಲಾಸ್ಟ್ಗೆ ಇರ್ತಕ್ಕಂಥ k square minus 7k plus 6 is the value of c. ಏನು ಕಂಡೀಷನ್ ಕೊಟ್ಟಿದ್ದಾರೆ? The value of k for which the line here the line is parallel to y axis. ಇದು the line parallel to x axis. Here the line parallel to y axis. The line is parallel to y axis ಅಂದಾಗ x is equal to d is the equation of a line. The line is parallel to x axis ಅಂದಾಗ y is equal to k ಅಂದರೆ ಇಲ್ಲಿಂದಲಿರ್ತಕ್ಕಂಥ ಡಿಸ್ಟೆನ್ಸು. ಹಿಯರ್ ವಾಟ್ ಇಸ್ ದ ಮೀನಿಂಗ್ ಆಫ್ ಡಿ? ಎ ಡಿಸ್ಟೆನ್ಸ್ ಫ್ರಮ್ ವೈ ಆಕ್ಸ್ ಟು ದಿಸ್ ಲೈನ್ ಡಿ. ಇದೇ ಲೆಫ್ಟಲ್ಲಿದ್ದರೆ x is equal to minus d ಆಗುತ್ತೆ. The line is above from the x axis, y is equal to k. Here y is equal to minus k. Minus represent below from the x axis. ಬಟ್ ಈಗ ನಾನು ಏನು ಕ್ವಶನ್ ಕೊಟ್ಟಿದ್ದಾರೆ ಅಲ್ಲಿಗೆ ಎಂಟ್ರಿ ಆಗ್ತೀನಿ. ವಿ ನೋ ದಟ್ ವಾಟ್ ಇಸ್ ದ ಸ್ಲೋಪ್ ಆಫ್ ಎ ಲೈನ್? ಸ್ಲೋಪ್ ಆಫ್ ಎ ಲೈನ್ ಫಾರ್ಮುಲಾ m is equal to minus a by b. Here what is the value of a? K minus 5. K minus 5 divided by what is the value of b? b is equal to ಬರ್ದಿದೆ ನೋಡಿ, minus of 4 minus k square. The line is parallel to y axis ಅಂದಾಗ ಸ್ಲೋಪು ಏನಾಗಿರುತ್ತೆ? ಇನ್ಫಿನಿಟಿ. ಇನ್ಫಿನಿಟಿ ಅಂದರೆ 1/0. ಕ್ರಾಸ್ ಮಲ್ಟಿಪ್ಲಿಕೇಶನ್ k minus 5 into 0 0 minus of 4 minus k square into 1 is nothing but minus of 4 minus k square is equal to into 1 ಅಂದರೆ into 1 itself. Minus of 4 minus k square into 1 minus of 4 minus k square is equal to 0 into this 0. Here 4 minus k square is equal to 0, minus k square is equal to minus 4, minus must get cancelled, k is equal to plus or minus 4, k is equal to plus or minus 2. The values of k is for this question plus or minus 2 is the answer. Suppose parallel to x axis ಕೇಳಿದರೆ ನೀವೇನು ತಗೊಂತೀರಿ? ಸ್ಲೋಪ್ ಈಸ್ 0. ಸಪೋಸ್ ದ ಲೈನ್ ಇದೇ ಕ್ವಶನ್ಗೆ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಅಂತ ಕೇಳಿದರೆ ಸ್ಲೋಪ್ ಈಸ್ 0. ಈ ಪ್ಲೇಸಲ್ಲಿ 0 ತಗೊಂಡು ಡಿಸ್ಪ್ಲಿಕೇಶನ್ ಮಾಡ್ತೀರಿ. ಓಕೆ, ನೆಕ್ಸ್ಟ್ 28th ಕ್ವಶನ್, ಲಾಸ್ಟ್ ಕ್ವಶನ್ ಇನ್ ಮಾಡಲ್ ಪೇಪರ್ 3. ದ ಡೆರಿವೇಟಿವ್ ಆಫ್ a function f of x is equal to 4x at x is equal to 0 is. Last question in model paper 3. The derivative of f of x is equal to 4x at x is equal to 0 is. Option ಯಾವುದು ಅಂತ ನೋಡೋಣ. We know that what is the derivative of f of x ಅಂದರೆ f dash x. Dash indicates derivative of the function. What is the derivative of 4x? 4. x is 1. x ಗೆ ಡಿಫ್ರೆನ್ಷಿಯೇಷನ್ 1. ಅಟ್ x is equal to 0 ಅಂದರೆ f dash 0 is equal to 4. ಅಲ್ಲಿಗೆ ಆನ್ಸರ್ ಈಸ್ 4. ಆನ್ಸರ್ ಈಸ್ 4. ಓಕೆ, ಅಲ್ಲಿಗೆ ಟೋಟಲ್ 3 ಮಾಡಲ್ ಪೇಪರ್ನ ಎಲ್ಲ ಎಮ್ ಸಿ ಕ್ಯೂನ ಕಂಪ್ಲೀಟ್ ಮಾಡಿದ್ದೇನೆ. ಓಕೆ, ಫಸ್ಟ್ ಪಿ ಸಿ ಆಲ್ ಓವರ್ ಕರ್ನಾಟಕದಿರ್ತಕ್ಕಂಥ ಫಸ್ಟ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ ಯಾರು ಮ್ಯಾಥಮೆಟಿಕ್ಸ್ ತೊಗೊಂಡಿದ್ದೀರಿ ಇಷ್ಟು ಎಮ್ ಸಿ ಕ್ಯೂನ ನೀವು ವರ್ಕೌಟ್ ಮಾಡ್ಬೋದು. ಓಕೆ, ರಿಮೈನಿಂಗ್ ಇನ್ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ 3 ಮಾಡಲ್ ಪೇಪರ್ನ ಡಿಫ್ರೆಂಟ್ ಬ್ಲೂ ಪ್ರಿಂಟ್ ಇರ್ತಕ್ಕಂಥ ಪ್ರತಿಯೊಂದು ನಾನು ಸಾಲ್ವ್ ಮಾಡಿ GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತೇನೆ. ಥ್ಯಾಂಕ್ ಯು.